ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫ್ಯೂಚರ್ ಆಫ್ ಮ್ಯೂಸಿಯಂ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಇದು ಕೇವಲ ಮ್ಯೂಸಿಯಂ ಅಲ್ಲ, ಇದು ಫ್ಯೂಚರ್ಗೆ ಓಪನ್ ಮಾಡಿರುವ ಕ್ರಿಯೇಟಿವ್ ವಿಂಡೋ. ಹಾಗೆ ಹೇಳೋದಾದ್ರೆ ಇದು ಒಂದು ಕೇವಲ ಕಟ್ಟಡ ಅಲ್ಲ, ಇದು ಇಮ್ಯಾಜಿನೇಷನ್ ಮತ್ತೆ ಇನ್ವೆನ್ಷನ್ ಎರಡೂ ಒಂದಾಗುವ ನೆಕ್ಸ್ಟ್ ಜೆನ್ ಸ್ಪೇಸ್. ಸೊ ಹೊರಗಿನಿಂದ ನೋಡೋದಾದ್ರೆ ಅರಾಬಿಕ್ ಲೆಟರ್ಸ್ ತರ ಡಿಸೈನ್ ಒಂದು ದೊಡ್ಡ ಐ ಶೇಪ್ ನಲ್ಲಿ ಫ್ಯೂಚರ್ ನೋಡುತ್ತಿರುವಂತೆ ಕಾಣುತ್ತದೆ. ಸೂಪರ್ ಅಂಡ್ ಎಕ್ಸ್ಟ್ರೀಮ್ಲಿ ಗುಡ್ ಆಗಿದೆ. ಸಿಂಪಲ್ ಆಗಿ ಹೇಳೋದಾದ್ರೆ ಇದು ನಾಳೆ ನೋಡೋ ಕಣ್ಣುಗಳು. ಹಾಗೆ ಹೇಳೋದಾದ್ರೆ ಇದಕ್ಕೆ ಕಾಲಮ್ಸ್ ಇಲ್ಲ, ಪಿಲ್ಲರ್ಸ್ ಇಲ್ಲ, ಓಪನ್ ಸ್ಪೇಸ್ ಮಾತ್ರ. ಇದು ಸ್ಟ್ರೆಂತ್ ಮತ್ತು ಸ್ಮಾರ್ಟ್ ಇಂಜಿನಿಯರಿಂಗ್ ಸಿಂಬಲ್ ಅಂತಾನೆ ಹೇಳ್ಬೋದು. ರೌಂಡ್ ಕರ್ವ್ಸು, ಸ್ಮೂತ್ ಡಿಸೈನು, ಲೈಟ್ ಒಳಗೆ ಸಾಫ್ಟ್ ಆಗಿ ಕಾಣುತ್ತಿರುವ ಫೀಲ್ ಕೊಡುತ್ತೆ. ಸೊ ಬನ್ನಿ ನಮ್ಮ ಜೊತೆ ಈ ಜರ್ನಿಲಿ ನೀವು ಫ್ಯೂಚರ್ ಆಫ್ ಮ್ಯೂಸಿಯಂ ಹೇಗಿದೆ ಅನ್ನೋ ಒಂದು ಅನುಭವ ಪಡ್ಕೊಳ್ಳಿ. ಹಾಗೆ ನಮ್ಮ ಜೊತೆ ಈ ಪಯಣದಲ್ಲಿ ನೀವು ಭಾಗಿಯಾಗಿ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಅಂತೂ ಖಂಡಿತ ಮಾಡಿ. ಸೊ ಸ್ಟೇ ಟ್ಯೂನ್. ಥ್ಯಾಂಕ್ ಯು. ಸೊ ನಾವು ಹಾಗೆ ಇನ್ಸೈಡ್ ಸ್ಟೆಪ್ ಹಾಕುತ್ತಿದ್ದಂತೆ ಇದು ಬೇರೆ ಗ್ರಹಕ್ಕೆ ಟ್ರಾವೆಲ್ ಮಾಡ್ತಾ ಇರೋ ಫೀಲ್ ಅಂಡ್ ಅನುಭವ ಕೊಡುತ್ತೆ. ಒನ್ ಡೋರ್ ಓಪನ್ ಮಾಡಿದರೆ ಹೋಲ್ ನ್ಯೂ ಪ್ಲಾನೆಟ್ ಎಕ್ಸ್ಪೀರಿಯನ್ಸ್ ಕೂಡ ಕೊಡುತ್ತೆ. ಲೈಟ್ಸು, ಸೌಂಡು, ವಿಜುವಲ್ಸು ಎಲ್ಲವೂ ಸ್ಪೇಸ್ ಜರ್ನಿ ವೈಬ್ ಕೊಡುತ್ತಾ ಹೋಗುತ್ತೆ. ಸೂಪರ್ ಅಂಡ್ ಎಕ್ಸ್ಟ್ರೀಮ್ಲಿ ಕ್ರಿಯೇಟಿವ್ ಆಗಿದೆ. ಇದು ಕೇವಲ ಎಂಟ್ರಿ ಅಲ್ಲ, ಇದು ನೆಕ್ಸ್ಟ್ ವರ್ಲ್ಡ್ಗೆ ಸಿಗೋ ಅಂತ ಒಂದು ಲಾಂಚ್ ಅಂತ ನಮಗೆ ಭಾವ ಕೊಡುತ್ತೆ. ಸೊ ಸೂಪರ್ ಅಂಡ್ ಫ್ಯಾಂಟಾಸ್ಟಿಕ್ ಆಗಿದೆ. ಖಂಡಿತ ಫ್ಯೂಚರ್ ಆಫ್ ಮ್ಯೂಸಿಯಂ ಮಸ್ಟ್ ವಿಸಿಟ್ ಪ್ಲೇಸ್ ಇನ್ ದುಬೈ. ಸೊ ಇನ್ನೊಂದು ವಿಶೇಷ ಅಂದ್ರೆ ಫ್ಯೂಚರ್ ಫ್ಲೈಯಿಂಗ್ ಕಾರ್ಸ್. ರಸ್ತೆಯಲ್ಲಿ ಮಾತ್ರ ಅಲ್ಲ, ಆಕಾಶದಲ್ಲೂ ಟ್ರಾವೆಲ್ ಮಾಡುವ ಸ್ಮಾರ್ಟ್ ವೆಹಿಕಲ್ಸ್. ಎಐ ಕಂಟ್ರೋಲ್ ಮತ್ತು ಆಟೋ ನ್ಯಾವಿಗೇಷನ್ ಇರುತ್ತದೆ, ಹಾಗೂ ಟ್ರಾಫಿಕ್ ಜಾಮ್ ಆಗೋದಿಲ್ಲ. ಸಿಂಪಲ್ ಆಗಿ ಹೇಳೋದಾದ್ರೆ ಟುಮಾರೋ ಕಮ್ಯೂಟ್ ಸ್ಕೈಲ್ನಲ್ಲಿ ಸ್ಮೂತ್ ಮತ್ತು ಫಾಸ್ಟ್ ಆಗಿ ಇರುತ್ತದೆ. ಅಂಡ್ ಎಕ್ಸ್ಪೆಕ್ಟೆಡ್ ಈ ಇಯರೇ ಕೂಡ ಇದು ಲಾಂಚ್ ಆಗ್ತಾ ಇದೆ. ಸೊ ವೆರಿ ಶಾರ್ಟ್ಲಿ ನಾವು ಇದನ್ನು ನೋಡ್ಬೋದು. ಸೊ ಈ ಜಾಗ ಅಂತೂ ತುಂಬಾನೇ ಅದ್ಭುತವಾಗಿದೆ. ಇನ್ಸೈಡ್ ಸ್ಟೆಪ್ ಮಾಡಿದರೆ ಫುಲ್ ನಿಯಾನ್ ಲೈಟ್ಸು, ಕಲರ್ಫುಲ್ ಬಾಟಲ್ಸು ಎವ್ರಿವೇರ್ ನೋಡ್ಬೋದು ನಾವು. ಇಟ್ ಫೀಲ್ಸ್ ಲೈಕ್ ವಾಕಿಂಗ್ ಇನ್ಸೈಡ್ ದ ಫ್ಯೂಚರ್ ಲ್ಯಾಬ್ ಅಂತಾನೆ ಹೇಳ್ಬೋದು. ಲೈಟ್ಸ್ ರಿಫ್ಲೆಕ್ಟ್ ಆಗಿ ಹೋಲ್ಸ್ ಪ್ಲೇಸು ಗ್ಲೋ ಆಗುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ ಟುಮಾರೋ ವರ್ಲ್ಡ್ ಇಸ್ ಇನ್ಸೈಡ್ ದ ರೂಮ್ ಅಂತ ಹೇಳ್ಬೋದು. ಇಟ್ ಇಸ್ ವೆರಿ ಮಚ್ ಗುಡ್. ಇಲ್ಲಿ ನೋಡಿ, ವಾಟ್ ರಿಯಲಿ ಅಟ್ರಾಕ್ಟ್ಸ್ ಮೀ ಅಂದ್ರೆ ಅದರ ಸ್ಲೀಕ್ ಡಿಸೈನ್ ಮತ್ತು ಶಾರ್ಪ್ ಲೈಟ್ಸ್ ಮತ್ತೆ ಸ್ಮೂತ್ ಕರ್ವ್ಸ್ ಫುಲ್ ಫ್ಯೂಚರ್ ವೈಬ್ ಕೊಡುತ್ತದೆ. ಇಟ್ ಲುಕ್ಸ್ ಪವರ್ಫುಲ್ ಅಂಡ್ ವೆರಿ ಎಲಿಗೆಂಟ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸ್ಟೈಲ್ ಮತ್ತು ಟೆಕ್ನಾಲಜಿ ಪರ್ಫೆಕ್ಟ್ ಕಾಂಬೋ ಅಂತಾನೆ ಹೇಳ್ಬೋದು. ವಾವ್, ಕಣ್ಣಿಗೆ ರೋಮಾಂಚನ ತಂದ್ಕೊಡುತ್ತೆ. ಸೊ ಫ್ರೆಂಡ್ಸ್, ಹೇಗಿತ್ತು ನಮ್ಮ ಫ್ಯೂಚರ್ ಆಫ್ ಮ್ಯೂಸಿಯಂ ಎಕ್ಸ್ಪೀರಿಯನ್ಸ್? ಡಿಡ್ ಇಟ್ ಫೀಲ್ ಲೈಕ್ ಎ ಸ್ಟೆಪಿಂಗ್ ಇನ್ ಟು ಟುಮಾರೋ? ಇದು ಜಸ್ಟ್ ಮ್ಯೂಸಿಯಂ ಆಗಿತ್ತಾ ಅಥವಾ ರಿಯಲ್ ಫ್ಯೂಚರ್ ಜರ್ನಿ ಆಗಿತ್ತಾ?
ಸೊ ನಿಮ್ಮ ಒಪಿನಿಯನ್ನ ಶೇರ್ ಮಾಡಿ ಆ್ಯಂಡ್ ಸ್ಟೇ ಟ್ಯೂನ್ ವಿತ್ ಅಸ್. ಸಿ ಯು, ಬಾಯ್. ಸೊ ನೋಡಿ, ನೈಟಲ್ಲಿ ಹೇಳಬೇಕಂದ್ರೆ ಫುಲ್ಲು ಗ್ಲೋ ಆಗಿ ಸಿಟಿ ಸ್ಕೈ ಲೈನ್ ಶೈನಿಂಗ್ ಐ ಥರ ಕಾಣುತ್ತದೆ. ಡಾರ್ಕ್ ಸ್ಕೈ ಮಧ್ಯೆ ಇದು ಬ್ರೈಟ್ ವಿಷನ್ ಆಗಿ ಫ್ಯೂಚರನ್ನು ಸ್ಪಾಟ್ಲೈಟ್ ಮಾಡುತ್ತದೆ. ಸೊ ಎಷ್ಟು ಅದ್ಭುತವಾದ ಕಲಾಕೃತಿ ಅಂತ ಹೇಳಿದ್ರೆ ನಮಗೆ ನೋಡೋಕ್ಕೆ 2 ಕಣ್ಣುಗಳು ಸಾಲದು. ಸೊ ನಮ್ಮಿಂದ ಇರೋಂಥದ್ದು ಫ್ಯೂಚರ್ ಆಫ್ ಮ್ಯೂಸಿಯಂ ಮಾಡ್ಯುಲರ್ ಇಟ್ಟಿರೋಂಥ ಒಂದು ಈಚೆ ಕಡೆ ಕಲಾಕೃತಿ ತುಂಬ ಚೆನ್ನಾಗಿದೆ. ಅದು ನೋಡಿ ಎಷ್ಟು ಅದ್ಭುತವಾಗಿದೆ. ಎಲ್ಲ ಅರೇಬಿಕ್ ಲೆಟ್ರದಲ್ಲಿ ಬರೆದಿದ್ದಾರೆ ಕಂಪ್ಲೀಟ್ ಆಗಿ. ಓಕೆ, ನಮ್ಗೆ 12:30 ಇದೆ ಹೊರಗಡೆ ಹೋಗೋದು, ಹಂಗಾಗಿ ಹೊರಗಡೆ ಸ್ಮಾಲ್ ವೀಡಿಯೋಸ್ ಮಾಡ್ಕೊತಾ ಇದ್ವಿ. ಇವಾಗ ಮೇನ್ ಎಂಟ್ರೆನ್ಸ್ ಹೋಗಿದ್ವಿ, ಬ್ಯಾಕ್ ಸೈಡ್ ಬಂದಿದ್ವಿ. ಬ್ಯಾಕ್ ಸೈಡ್ ನೋಡಿ ಹೆಂಗಿದೆ ಬಿಲ್ಡಿಂಗ್ಸ್. ಅದು ಬಂದು ಒಂದು 2 ಟವರು. ಸೊ ಚೆನ್ನಾಗಿದೆ, ಡಿಫ್ರೆಂಟ್ ವೈಬ್ ಕೊಡ್ತಾ ಇದೆ 2 ಟವರು. ಓಕೆ, ಅಲ್ಲಿ ಹೋಗ್ಬಿಟ್ಟು ವಿಚಾರಣೆ ಮಾಡಬೇಕು ಏನು ಕತೆ ಏನು ಅಂತ ಅಂದ್ಬಿಟ್ಟು. ಓಕೆ, ಹೇಗಿದೆ ಎಲ್ಲ ಅದ್ಭುತ, ಅತ್ಯದ್ಭುತ, ಅತಿ ಅದ್ಭುತ. ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ನಾವು ಸೆಕೆಂಡ್ ಡೇ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ಡೇ 1 ಇನ್ನು ಎಲ್ಲ ಟ್ರಾವೆಲ್ಲು ಬಂದು ಜಸ್ಟ್ ರಿಲ್ಯಾಕ್ಸ್ ಆ್ಯಂಡ್ ರೆಸ್ಟ್ ಅಷ್ಟೇ. ನಮಗೆ ಡೇ 1 ಇದು, ಅಂದರೆ ಅಟ್ರಾಕ್ಷನ್ಸ್ಗೆ ನೋಡೋದಕ್ಕೆ ಎಲ್ಲನೂ. ಸೊ ಇವಾಗ ಫ್ರೆಶ್ ಅಪ್ ಆದ್ವಿ. ಫಸ್ಟ್ ಆಫ್ ಆಲ್ ನಾವಿವಾಗ ಟಿಫನ್ ತಿನ್ನೋಣ ಅಂತ ಹೋಗ್ತಿದ್ದೀವಿ. ಆ್ಯಂಡ್ ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಹ್ಯಾಪಿ ಮಕರ ಸಂಕ್ರಾಂತಿ ಟು ಎವ್ರಿ ಒನ್. ಮತ್ತು ಇವಾಗ ಟಿಫನ್ ತಿನ್ಕೊಂಡು ನಾವು ಇದಕ್ಕೆ ಹೋಗ್ತಾ ಇದ್ದೀವಿ, ಮ್ಯೂಸಿಯಮ್ ಆಫ್ ಫ್ಯೂಚರ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನೋಡಬೇಕು ಹೇಗಿದೆ ಅನ್ನೋದು, ಒಂದು ಹೊಸ ಅನುಭವ ಪಡೆಯೋಣ ಅಂತ ಹೋಗ್ತಾ ಇದ್ದೀವಿ. ಹಾಂ, ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ಲಿಫ್ಟಿಂದ ಕೆಳಗಡೆ ಬಂದಿದ್ವಿ, ಟಿಫಿನ್ ತಿಂಡಿ ಮಾಡೋಣ ಅಂದ್ಬಿಟ್ಟು. ನೋಡಿ, ನೈಟೆಲ್ಲ ನೈಟ್ ಫ್ಲೇವರು, ಕ್ಲಬ್ ಹೌಸು ಸಖತ್ತಾಗಿದೆ ಇದು. ನೋಡಿ, ಈ ಹೋಟೆಲ್ದಲ್ಲಿ ನೈಟ್ ಇರೋಂಥವ್ರಿಗೆ ಏನು ಬೇಕು ನಿಜವಾಗ್ಲು ದುಬೈ ಅಲ್ಟಿಮೇಟ್ ಸೂಪರ್. ತಿಂಡಿ ಮಾಡಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಹೊರಗಡೆ ಹೆಂಗಿದೆ. ನೋಡಿ ಹೊರಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಮೇಡಮ್ ಬೋಟ್ ನಿಂತಿದ್ದಾರೆ, ಟಿಫಿನ್ ತಿಂಡಿ ಮಾಡೋಕ್ಕೆ ರೆಡಿ ಇದ್ದಾರೆ. ಅಲ್ಲೇನಂತೀರ ನೋಡಿ, ಇಲ್ಲಿ ನಮ್ಮ ಇಂಡಿಯನ್ ಪ್ಲೇಯರ್ಸ್ ಇದ್ದಾರೆ, 3 ಜನ ಇದ್ದಾರೆ ವೆಲ್ಕಮ್ ಮಾಡೋಕ್ಕೆ. ವಿರಾಟ್ ಕೊಹ್ಲಿ, ಧೋನಿ, ರೋಹಿತ್ ಶರ್ಮಾ ಅವರು, ನೋಡು ಅಶ್ವಿನು. ಈ ಒಳಗಡೆ ಎಂಟ್ರಿ ಆದರೆ ತಿಂಡಿ ಮಾಡೋದು. ತಿಂಡಿ ಒಳಗಡೆ ಮೇಡಮ್ ರೆಡಿ ಇದ್ದಾರೆ. ತಿಂಡಿ ತಿಂಡಿ ಸೂಪರ್. ಹೇಗಿದೆ? ಎಕ್ಸ್ಟ್ರೀಮ್ಲಿ ಗುಡ್, ತುಂಬ ಚೆನ್ನಾಗಿದೆ. ವೆರೈಟಿ ಆಫ್ ಫುಡ್ಸ್ ಇದೆ. ಸೊ ಇವಾಗ ತೋರಿಸ್ತೀವಿ ಏನೇನಿದೆ ಅಂತ. ಎಲ್ಲ ತೊಗೊತೀವಿ, ಒಂದೊಂದು ಟೇಸ್ಟ್ ಮಾಡೋಣ ಅಂತ. ಫಸ್ಟ್ ಮ್ಯಾಂಗೋ ಜ್ಯೂಸ್ ತೊಗೊಂಡಿದ್ದೀನಿ. ಸೊ ವೆರಿ ಸ್ಟಾರ್ಟಪ್ ಆಗಿದೆ, ಜ್ಯೂಸ್ ಮಾಡೋಣ ಅಂತ. ಜ್ಯೂಸ್ ಚೆನ್ನಾಗಿದೆ. ಸೊ ಇವಾಗ ಅಲ್ಲಿ ಇದೆ, ಪೂರಿ ಇದೆ, ಲೈಕ್ ವೆರೈಟೀಸ್ ಆಫ್ ವೆಜ್ ತಿನ್ನೋರು ವೆಜ್ ಇದೆ, ನಾನ್ ವೆಜ್ ತಿನ್ನೋರು ನಾನ್ ವೆಜ್ ಇದೆ. ಏನು ಬೇಕಾದರೂ ತಿನ್ಬೋದು, ಏನು ಬೇಕಾದರೂ ಮಜಾ ಮಾಡ್ಬೋದು. ನೋಡಿ,
ಏನು ಮೇಡಮ್ ತಿಂಡಿ ಸ್ಟಾರ್ಟಾ? ಪವರ್ ಬ್ರೇಕ್ಫಾಸ್ಟ್. ಹೌದಾ? ನೋಡಿ ಡ್ರಿಂಕ್ಸ್ ಬೇಕಾ? ಡ್ರಿಂಕ್ಸ್ ಆ್ಯಂಡ್ ಮಿಲ್ಕ್ ಇದು ಏನು ಕುಡಿತೀರ ಕುಡಿಯೋದು. ಹೆಂಗಿದೆ, ಸಖತ್ತಾಗಿದೆಯಲ್ಲ. ರಿಯಲಿ ಆಸಮ್. ತಿಂತಾ ಇದ್ದಾರೆ, ನಮ್ಮ ಬಿಟ್ಬಿಟ್ಟು ತಿಂತಾ ಇದ್ದಾರೆ. ನನಗೆ ವಿಡಿಯೋ ಮಾಡಂದ್ಬಿಟ್ಟು ಅವ್ರು ಮಾತ್ರ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಏನು ಮೇಡಮ್, ನಿಮ್ಮ ಯಜಮಾನ್ರು ಬೇಡವಾ ನಿಮಗೆ ಬ್ಯಾಟಿಂಗ್ ಮಾಡುವಾಗ? ಹಾಯ್ ಫ್ರೆಂಡ್ಸ್, ಇವಾಗ ನಾವು ವಾಕ್ ಮಾಡ್ತಾ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದ್ವಿ. ಯಾಕಂದ್ರೆ ಮೆಟ್ರೋಲ್ಲಿ ಹೋಗೋಣ ಅಂದ್ಬಿಟ್ಟು, ಓಕೆನಾ. ಬಟ್ ನಿಜವಾಗ್ಲೂ ರೂಮಲ್ಲಿ ಮಾತ್ರ, ನಮ್ಮ ಹೋಟೆಲ್ದಲ್ಲಿ ಮಾತ್ರ ಎಷ್ಟು ಪ್ರಾಬ್ಲಮ್ ಇತ್ತಂದರೆ ಟೂ ಮಚ್ ಎ ಸಿ ರೂಮಲ್ಲಿ ಕುತ್ಕೊಳಕ್ಕಾಗಲ್ಲ. ಓಕೆ, ಸೂಪರ್ ಬೆಸ್ಟ್, ಎಕ್ಸ್ಟ್ರೀಮ್ಲಿ ಗುಡ್ ಇತ್ತು. ಬಟ್ ಅದ್ರುತ್ತೆ ಆ ಥರ ಥಂಡಿ ಕೂಲ್ ಕೈಯೆಲ್ಲ ಈಚೆ ಬಂದಿದ್ದಕ್ಕೆ ಸಣ್ಣದು ಒಂದು ಶಾಖ ಸೂರ್ಯಂದು ಆಹಾ ಆಯ್ತಾ ಅನ್ನಿಸ್ತಾ ಇದೆ. ತುಂಬ ವಾರ್ಮ್ ಅನ್ನಿಸ್ತಾ ಇದೆ ಇವಾಗ ಹೊರಗಡೆ ಈಚೆ ಬಂದ ನಂತರ. ಆದರೆ ಅದೇ ಹೋಟೆಲ್ ರಿಕ್ವೆಸ್ಟ್ ಮಾಡ್ಕೊಂಡು ಥಂಡಿ ಅಮ್ಮ ಒಳ್ಳೆ ಮನಾಲಿ ಥರ ಥಂಡಿ ಹಾಕ್ಬಿಟ್ಟಿದ್ದಾರೆ. ಇವಾಗ ಅದಕ್ಕೆ ಹೇಳಿದ್ದೀವಿ ಮ್ಯಾನೇಜರ್ಗೆ, ನಾವು ಬರೋ ಒಳಗಡೆ ರೂಮ್ನ ಕರೆಕ್ಟಾಗಿ ರೆಡಿ ಮಾಡಿ ಇಡಿ ಅಂದ್ಬಿಟ್ಟು. ಓಕೆ, ನೋಡೋಣ. ದುಬೈ ರೌಂಡಿಂಗ್ ಸ್ಟಾರ್ಟ್ ಆಯ್ತು ನಮ್ಮದು. ಇವತ್ತಿನಿಂದ ರೌಂಡಿಂಗ್ ಸ್ಟಾರ್ಟ್. ಓಕೆನಾ, ಹೋಗೋಣ ಮೇಡಮ್. ನೋಡಿ ರೋಡ್ಸು ಆಗ್ಬೋದು, ವೆಹಿಕಲ್ಸ್ ನೋಡಿ ಎಷ್ಟು ಕ್ಲೀನಾಗಿ ನೀಟಾಗಿದೆ. ಫುಟ್ಪಾತು ನೋಡಿ, ಈ ಟೈಪ್ ಇರಬೇಕು. ಅದು ಓಲ್ಡ್ ಸಿಟಿ, ಇದು ದುಬೈ ನ್ಯೂ ಸಿಟಿನೂ ಅಲ್ಲಂತೆ. ಓಲ್ಡೇ ಎಷ್ಟು ಚೆನ್ನಾಗಿದೆ ಅಂದರೆ ನೀವು ಹೇಗಿರ್ಬೋದು. ನಿಜವಾಗ್ಲು ತುಂಬ ಸಖತ್ತಾಗಿದೆ ನೋಡಿ. ಬಿಲ್ಡಿಂಗ್ಸು 10 ಗಂಟೆ ಆಗ್ತಾಯಿದೆ ನೋಡಿ, ಎಷ್ಟು ಚೆನ್ನಾಗಿ ಊಟ ಕಾಣ್ತಾ ಇದೆ. ಹಾಯ್ ಬಾಸ್, ಮೆಟ್ರೋ ಸ್ಟೇಷನ್ ಹತ್ರ ಬಂದ್ವಿ. ನೋಡಿ ಏನು ನೀಟ್ನೆಸ್ ಇದೆ, ಎಷ್ಟು ಮಾತಾಡಿದ್ರೆ ಕಡಿಮೆ ಅನ್ನಿಸ್ತಾ ಇದೆ. 4 ವೀಲರ್ಸು ವೆಹಿಕಲ್ಸ್ ಆಗ್ಬೋದು, ರೋಡ್ಗಾಗ್ಬೋದು, ಎಲ್ಲ ಸಿಸ್ಟಮೆಟಿಕ್. ರಸ್ತೆಯಲ್ಲಿ ನಡಿಬೇಕಾದ್ರೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದಾವೆ. ಓಕೆನಾ, ಅಷ್ಟೊಂದು ಸಖತ್ತಾಗಿದೆ. ಸೂಪರ್ ಮೆಟ್ರೋ ಸ್ಟೇಷನ್ ಬಂದಿದ್ವಿ. ನಿಜವರು ದುಬೈ ಬಗ್ಗೆ ಎಷ್ಟು ಮಾತಾಡ್ತಾರೆ ಕಡಿಮೆ ಅನ್ನಿಸ್ತಾ ಇದೆ. ಎಷ್ಟು ನೀಟ್ನೆಸ್, ಎಷ್ಟು ಕ್ಲೀನ್ನೆಸ್. ಮೆಟ್ರೋ ನೋಡಿ ಹೆಂಗಿದೆ, ಸ್ಟೇಷನ್ಗೆ ಎಷ್ಟು ಡಿಸೆಂಟ್ ಆಗಿದೆ. ಆಸಮ್. ಏನು ಏನಂತ ಹೇಗಿರ್ಬೇಕು. ಇರಲಿ, ಮೆಟ್ರೋ ಬಂದುಬಿಡ್ತು, ಆಮೇಲೆ ಮಾತಾಡ್ತಾರೆ ನಾವೆಲ್ಲ. ಓಕೆನಾ. ನೋಡಿ ಹೇಗಿದೆ ಮೆಟ್ರೋ ಸ್ಟೇಷನ್. ಸೊ ನಾನು ಮುಂದೆ ಹೋಗ್ತೀನಿ. ಆಯ್ತು, ನಮ್ಗೆ ಎಲ್ಲೋದ್ರು ಕನ್ನಡಿಗರು ಸಿಗ್ತಾ ಇದ್ದಾರೆ. ಓಕೆ, ಹೋಟೆಲ್ ಹೋದ್ರು ಅಲ್ಲಿ ಅವರೇ ನೋಡಿದ್ರೆ ನಮ್ಮವ್ರ ಕನ್ನಡದ. ತಮ್ಮ ಹೆಸರು? ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಕಿರಣ್ ಅಂತ. ಅಚ್ಚುಮೆಚ್ಚಿನ ಕನ್ನಡ ಕೇಳಿ ತುಂಬ ಸೊಗಸು. ದುಬೈದಲ್ಲಿ ಯಾವುದಕ್ಕೂ ಯಾರು ಕಡಿಮೆ ಇಲ್ಲ, ಎಲ್ಲರೂ ಸಿಗ್ತಾರೆ ಅಲ್ಲಿ. ನಿಜವರು ಸರ್, ಸಾಮಾನ್ಯವಾಗಿ ಎಲ್ಲರೂ ಸಿಗ್ತಾರೆ. ದುಬೈ ಮತ್ತು ಸಖತ್ತಾಗಿದೆ. ಓಕೆ, ಸಿಗೋಣ. ಮೆಟ್ರೋ ಹೋಗ್ತಾ ಇದ್ವಿ. ಎಲ್ಲಿ ಹೋಗ್ತಾ ಇದ್ವಿ? ಬುರ್ಜುಮಾನ್ ಆ್ಯಂಡ್ ಅಲ್ಲಿಂದ ಎಮಿರೈಟ್ಸ್ ಟವರ್ಗೆ ಹೋಗಬೇಕು. ಸೊ ಆಮೇಲೆ ಫ್ಯೂಚರ್ ಮ್ಯೂಸಿಯಂ ಇದು ಕನೆಕ್ಟಿಂಗ್. ಓಕೆ, ಬಾಯ್. ನೋಡಿ ಮೆಟ್ರೋದ ಹೊರಗಡೆ ಹೋಗ್ತಾ ಇದ್ವಿ. ಎಷ್ಟು ನೀಟ್ನೆಸ್, ನೋಡಿ ಎಲ್ಲಿ ನೋಡಿದ್ರು ರೋಡ್ಸ್, ಎಲ್ಲಿ ನೋಡಿದ್ರು ಕಾರ್ಗಳು, ಎಷ್ಟು ನೀಟ್ನೆಸ್ಸು. ಮೈ ಗಾಡ್, ನಿಜವಾಗ್ಲು ಸೂಪರ್. ಹೇಗಿದೆ ನಮ್ಮ ದುಬೈ, ಹೇಗಿದೆ ನಮ್ಮ ದುಬೈ, ಸೂಪರ್ ಆಗಿದೆ ನಮ್ಮ ದುಬೈ. ನೋಡಿ ಮೇಡಮ್, ದುಬೈ ಬಂದ ತಕ್ಷಣ ಅವ್ರು ದುಬೈ ಆಗ್ಬಿಡ್ತು. ನೋಡು ಇದೇನು ಮಾಡ್ತೋಗ್ಬಿಟ್ರು ಅವರು. ಇದೆ ನೋಡಿ, ಹೀಗೆ ಹೆಣ್ಮಕ್ಳು ಸೆಲ್ಫೀಸ್ ಅಂದರೆ ಇದೆ ನೋಡಿ ಹೆಂಗಿದೆ. ವಾವ್, ಮೆಟ್ರೋ ಇದ್ದ ತಕ್ಷಣ ಹೊರಗಡೆ ನೋಡಿ ಎಷ್ಟು ಕ್ಲೀನ್. ಎಲ್ಲ ಕಂಪ್ಲೀಟ್ ಎ ಸಿ. ಎಷ್ಟು ದೂರ ನಾವು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎ ಸಿ ಮಾತ್ರ ಚೆನ್ನಾಗಿದೆ.
ನಿಜ ನೋಡಿ ಹೋಗ್ತಾನೆ ಇದ್ದೀವಿ. ಮೆಟ್ರೋ ಸ್ಟೇಷನ್ ಇದ್ದ ತಕ್ಷಣ ಅಲ್ಲಿಂದ ಇನ್ನೂ ಒಳಗಡೆ ನಡೀತಾನೆ ಇದ್ದೀವಿ. ನೋಡಿ ಇಲ್ಲಿ ಏನೋ ಇದೆ, ಸಖತ್ತಾಗಿದೆ. ಹಾಂ, ಸೊ ನೋಡಿ ಹಿಂದೆ ಕಾಣಿಸ್ತಾ ಇರೋದು ನಮ್ಮ ಶೋಭಾ ರಿಯಾಲಿಟಿ. ಆ್ಯಕ್ಚುಲಿ ಆ ಬಿಲ್ಡಿಂಗ್ ಇದೆ ಇಲ್ಲಿ ಮೇನ್ ಸೆಂಟ್ರಿಕ್ ಪ್ಲೇಸಲ್ಲಿ ನಮ್ಮ ಶೋಭಾ ರಿಯಾಲಿಟಿ ಅಪಾರ್ಟ್ಮೆಂಟ್ಸ್ ಇದ್ದಾವೆ. ಮತ್ತು ಇಲ್ಲಿ ಒಂದು ವಿಶೇಷ ಏನಂದರೆ ಟ್ಯಾಕ್ಸಿಗೆ ಒಂದು ಸಪ್ರೇಟ್ ಲೇನ್ ಇದೆ, ಆ ಲೇನಲ್ಲಿ ಬಂದು ಡ್ರಾಪ್ ಮಾಡ್ತಾರೆ. ಸೊ ಸಿಸ್ಟಮ್ಸ್ ಅಂತೂ ತುಂಬ ಚೆನ್ನಾಗಿದೆ, ಇವ್ರದ್ದೊಂದು ರೂಲ್ಸ್ ಅಂತೂ ಎಕ್ಸ್ಟ್ರೀಮ್ಲಿ ವಾವ್ ಅನ್ನೋ ರೀತಿ ಇದೆ. ಸೊ ಇವಾಗ ಹೇಳ್ಬೇಕು ಅನಿಸಿದೆ, ಹಬೀಬಿ ವೆಲ್ಕಮ್ ಟು ದುಬೈ, ವೆಲ್ಕಮ್ ಟು ಮ್ಯೂಸಿಯಂ ಆಫ್ ಫ್ಯೂಚರ್. ಹೇಗಿದೆ ದುಬೈ, ಒಪ್ಪಾಡೆ ಬಿಲ್ಡಿಂಗ್ಸ್ ನೋಡು ಹಿಂದೆಗಡೆ, ಬಾಪ್ರೆ ಒಂದಕ್ಕಿಂತ ಒಂದು ದೊಡ್ಡದಿದ್ದಾವೆ. ಕ್ಯಾಮ್ರಾನೇ ಹೋಗ್ತಾ ಇಲ್ಲ ಮೇಲೆ, ಅಷ್ಟು ನೋಡಿ ಎಷ್ಟು ಉದ್ದ ಬಿಲ್ಡಿಂಗ್ಸು, ಬಾಪ್ರೆ ಮೈ ಗಾಡ್. ಮತ್ತು ಇದು ಶೇಖ್ ಜಯಾದ್ ರೋಡು, ಸಿಕ್ಕಾಪಟ್ಟೆ ತುಂಬ ಪಾಶ್ ಆ್ಯಂಡ್ ಲಕ್ಸರಿ ಆಗಿದೆ ರೋಡು. ಒನ್ ಆಫ್ ದ ಸೆಂಟರ್ ಆಫ್ ದುಬೈ. ಸೊ ತುಂಬ ಚೆನ್ನಾಗಿದೆ. ಹೆಂಗಿದೆ ಗೊತ್ತಾ, ಆ ಕಡೆ 4 ಲೇನ್ ಇದಿದೆ ವೆಹಿಕಲ್ಸ್, 4 ಲೈನ್ ಅಲ್ಲ 8 ಲೈನ್ಸ್ ಆ ಥರ ಒಂದಾದ್ಮೇಲೆ ಒಂದು ಆ ಕಡೆವರೆಗೂ. ಸೊ ಹಿಂಗೆ ಕಾಣಿಸುತ್ತೆ ನೋಡಿ ಆ ಸೈಡ್ಗೆ, ಅಲ್ಲಿ ತನಕನೂ ವೆಹಿಕಲ್ಸ್ ಪಾಸಿಂಗ್ಸ್ ಇದ್ದಾವೆ. ಮೇಲೆ ಮೆಟ್ರೋ ಇದೆ. ಸೊ ಎಂಥ ಅದ್ಭುತವಾಗಿದೆ ಅಂದರೆ 2 ಕಣ್ಣು ಸಾಲದು ನೋಡೋದು. ಸ್ಟ್ರೈಟ್ ರೋಡು, ಆ ಬಿಲ್ಡಿಂಗ್ಸು, ಒಂದು ಕಲೆ, ನಿಜವಾಗ್ಲೂ ಮಾನವ ನಿರ್ಮಿತ ಕಲೆ. ಒಂದು ಕಾಲದಲ್ಲಿ ಹೆಂಗಿತ್ತು ದುಬೈ, ಬಟ್ ಇವಾಗ ಹೆಂಗಿರೋ ದುಬೈ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಎಷ್ಟು 30 to 40 ಇಯರ್ಸ್ ಬ್ಯಾಕ್ ಏನು ಇರಲಿಲ್ಲ, ಮರುಭೂಮಿ. ಇವತ್ತು ಹೇಗಿದೆ ಅಂದರೆ ಇಡೀ ವರ್ಲ್ಡ್ ಅದ್ಭುತವಾಗಿದೆ. ಇದು ಒಂದು ಅಟ್ರಾಕ್ಷನ್ಸ್ ಇರೋಂಥ ಪ್ಲೇಸ್, ಜನ ಬರುವಂಥ ಪ್ಲೇಸ್. ಹೇಗೆ ಮಾಡಿಬಿಟ್ಟಿದಾರಲ್ಲ, ಸೂಪರ್ ಅಲ್ಲ. ಇವಾಗ ಇನ್ನೂ ಪೇಜ್ ಅಂತ ಸೊ ಫ್ಯೂಚರ್ ಮ್ಯೂಸಿಯಂ ಹೇಗಿದೆ ಅಂತ, ಮ್ಯೂಸಿಯಂ ಆಫ್ ಫ್ಯೂಚರ್ ಅನ್ನೋದು ಒಂದು ಇಲ್ಲಿ ಸಂಗ್ರಹಾಲಯ ಮಾಡಿದ್ದಾರೆ. ಅಂದರೆ ನಮ್ಮ ಇವಾಗ ಯಾವುದು ನಮ್ಗೆ ಅಳಿಸೋಗುತ್ತೆ, ಫ್ಯೂಚರಲ್ಲಿ ಸಿಗದೇ ಇರೋ ಅಂಥ ವಸ್ತುಗಳನ್ನು ಇಲ್ಲಿ ಒಂದು ಶೇಖರಣೆ ಮಾಡಿ ಅದನ್ನು ಫ್ಯೂಚರ್ ಆಗಿ ತೋರಿಸೋದಕ್ಕೆ ಒಂದು ಸ್ಮಾಲ್ ಪ್ರಯತ್ನ. ಸೊ ಇನ್ನೂ ಏನೇನಿದೆ ಅಂತ ಒಳಗಡೆ ನಾವು ತಿಳ್ಕೊಬೇಕು, ಹಾಗೆ ನಿಮಗೂ ತಿಳಿಸ್ತೀವಿ. ಸೊ ಅವರ್ ಜರ್ನಿ ಸ್ಟಾರ್ಟ್ಸ್ ಇನ್ ಮ್ಯೂಸಿಯಂ ಆಫ್ ಫ್ಯೂಚರ್. ಮೇನ್ ಈ ಡಿಸೈನ್ ಆರ್ಕಿಟೆಕ್ಚರ್ಗೆ ಇಲ್ಲಿ ವಿಶೇಷ. ಆ್ಯಕ್ಚುಲಿ ಬ್ಯಾಕ್ ಸೈಡ್ ಏನು ಕಾಣಿಸ್ತಾ ಇದೆ, ಆ ಒಂದು ಡಿಸೈನ್ ಆರ್ಕಿಟೆಕ್ಚರ್ ಇಲ್ಲಿ ಕಣ್ಣು ಸೆಳೆಯುತ್ತೆ, ಹಾಗೆ ಮನ ಸೆಳೆಯುತ್ತೆ. ತುಂಬಾ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ನೋಡ್ತಾ ಏನೇನು ಸಿಗುತ್ತೆ ನೋಡುವ. ಆಗಿದೆ ರೋಬೋಟ್ ಆಗಂದ್ಬಿಟ್ಟು ತೋರಿಸ್ತೀನಿ ನೋಡಿ ನಿಮಗೆ. ಯಾರಾದ್ರೂ ಇಲ್ಲಿ ಜಾಸ್ತಿ ಕೆಲಸ ಮಾಡಿಬಿಟ್ರೆ ಬಂದು ಕಚ್ಚಿಬಿಡೋದು ಅದು ಕೆಲಸ. ವೆರಿ ಕ್ಯೂಟ್ ಅಂಡ್ ಪ್ರಿಟಿ, ಚೆನ್ನಾಗಿದೆ. ಅದು ನಾಮಕರಣನೂ ಮಾಡಿಬಿಟ್ರು. ಏನದು ರೋಬೋಟ್ ಆಗಂದ್ಬಿಟ್ಟು. ಸೊ ಇದು ಏನಂದರೆ ಮಾನವ ಯಂತ್ರ, ಅಂದರೆ ಮಾನವ ನಿರ್ಮಿತ ಯಂತ್ರ. ನಿಮಗೆ ಜ್ಯೂಸು, ಕಾಫಿ, ಮಿಲ್ಕ್ ಶೇಕ್ಸ್, ಮೊಜಿಟೋ ಎಲ್ಲ ಮಾಡಿಕೊಡುತ್ತೆ. ಸೊ ದುಡ್ಡು ಹಾಕಿದ್ರೆ ಒಂದು ಕಡೆಯಿಂದ ಆರ್ಡ್ರು ತಗೊಳುತ್ತೆ. ಮನುಷ್ಯ ಕುಕ್ ಮಾಡ್ದಂಗೆ ಎಲ್ಲ ಹಾಕಿ ಹದವಾಗಿ ಪ್ರಿಪೇರ್ ಮಾಡಿ ಕೊಡುತ್ತೆ. ನೋಡಲಿಕ್ಕೆ ಒಂದು ಚೆಂದ. ನಮ್ಮ ಫ್ಯೂಚರ್ ಒಂದು ಇಲ್ಲಿದೆ ಅನ್ನೋದಕ್ಕೆ ಇದು ಅದ್ಭುತ ಸಾಕ್ಷಿ. ದುಬೈ ವಿಶೇಷತೆಗೆ ತುಂಬಾ ಪ್ರತ್ಯಕ್ಷ ಸಾಕ್ಷಿ. ಹೀಗೆ ಇವ್ರದ್ದು ಮುಂದಿನ ವಿಶೇಷ ಅಂದರೆ ಫ್ಲೈಯಿಂಗ್ ಕಾರ್ಸ್ ಅಂತೆ. ಸೊ ಅದ್ರ ಬಗ್ಗೆ ಒಂದು ಸಣ್ಣ ಇಂಟ್ರೋ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಒಂದಕ್ಕಿಂತ ಒಂದು ವಿಸ್ಮಯ ಜಗತ್ತನ್ನೇ ನೋಡ್ತೀವಿ.
ಒಂದು ಕಡೆ ನಾವು ಒಂದು ಗ್ರಹದಲ್ಲಿ ಪ್ರವೇಶ ಮಾಡಿದ ಅನುಭವ ಪಡೆದ್ರೆ ಇನ್ನೊಂದು ಕಡೆ ಒಂದು ಗ್ರಾಫಿಕ್ ವರ್ಲ್ಡನ್ನೇ ಒಳಗಡೆ ಹೋಗಿದಾಗೆ ನಮಗೆ ಭಾವ ಆಗುತ್ತೆ. ಸೊ ತುಂಬ ಅದ್ಭುತವಾಗಿ ಇದೆ ಒಂದೊಂದು ಸೆಕ್ಷನ್ ಕೂಡ, ಒಂದೊಂದು ಫ್ಲೋರ್ಸ್ ಕೂಡ ತುಂಬ ಕಲಾಕೃತ ಮತ್ತು ತುಂಬಾ ಅದ್ಭುತವಾಗಿ ಮೂಡಿಬಂತು. ಹೊರಗಡೆ ನಾವು ಮಾತ್ರ ಇದ್ದೀವಿ, ಯಾರೂ ಇಲ್ಲ. ನಮ್ಮದೇ ಪ್ರಪಂಚ, ಪ್ರಪಂಚ ನೋಡಿ. ಈ ಹಿಂದೆ ಸಿಕ್ಕರು ನಮ್ಮ ಮೇಡಮ್ ಅವರು, ಇವಾಗ ಸಿಕ್ಕರು. ಇವಾಗ ನನಗೆ ಧೈರ್ಯ ಬಂತು, ಎಲ್ಲ ಎಸ್ಕೇಪ್ ಆಗಿದೆ ಎಷ್ಟೊತ್ತು. ನೀವು ಹುಡ್ಕಾಡ್ತಾ ಬಂದೆ ಮ್ಯಾಮ್. ಸೊ ಅಲ್ಲೇನು ಕಾಣಿಸ್ತಾ ಇದೆ, ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಟುಮಾರೋ ಏನು ಅಂತ. ಸೊ ಈ ಥರ ಕಾರ್ಸ್ ಬರುತ್ತೆ ಅನ್ನೋ ಒಂದು ಮಾಡ್ಯುಲರ್ ಕಾರ್ಸ್ನ ಅಲ್ಲಿ ಅರೇಂಜ್ ಮಾಡಿದ್ದಾರೆ. ಸೊ ನಾವು ಯಾವ ಫ್ಲೋರಿಗೆ ಹೋಗ್ತೀವಿ ನೋಡೋದಕ್ಕೆ. ಯಾಕಂದರೆ ಫ್ಯೂಚರ್ದಲ್ಲಿ ನಾವು ಪರ್ಚೇಸ್ ಮಾಡಬೇಕಲ್ಲ. ಎಸ್, ಅಲ್ಲಿರೋದೆಲ್ಲ ಕಾರ್ ನಂದೇ. ಎಲ್ಲ ಇರುತ್ತೆ. ಯಾವ್ದು ಬೇಕೋ ಹೇಳಿ, ಬುಕ್ಕಿಂಗ್ ಸಸ್ತಾ ಮಾಲ್ ಬಡಪನ್ನ. ಓ ಪಾಪ, ಸಸ್ತಾ ಮಾಲ್ ಬಡಪ್ಪ. ಅದಕ್ಕೆ ಕೊಡ್ತೀನಿ, ಎಲ್ಲ ಕಾರ್ ಸೇಲಿಗಿದೆ ಆಯಿತಾ. ನೋಡಿ, ಇದು ಸೂರ್ಯನ ಸುತ್ತು ಏನೋ 9 ಗ್ರಹಗಳು ತಿರುಗೋದು ನೋಡಿ ಹೇಗಿದೆ. ಮಧ್ಯದಲ್ಲಿ ಇರೋದು ಸೂರ್ಯ, ಇವೆಲ್ಲ ಗ್ರಹಗಳು. ಸ್ಪೀಚ್ ಮೀ ಮೇಡಮ್. ಸ್ಪೀಚು ವಿಭಿನ್ನವಾಗಿದೆ. ಏನೋ ಭೂಮಂಡಲದಲ್ಲಿ ಸುತ್ತುತ್ತಾ ಇರೋದು ಒಂದು ತುಂಬ ಚೆನ್ನಾಗಿದೆ. ಆ ಕಡೆ ಬಂದು ಫ್ಯೂಚರ್ ಹೆಂಗಿರುತ್ತೆ, ಪ್ರೆಸೆಂಟ್ ಹೆಂಗಿದೆ, ಸೊ ಒಂದು 3 ಶೇಡ್ಸಲ್ಲಿ ಏನೋ ಡಿಫ್ರೆಂಟಾಗಿ ಎಕ್ಸ್ಪ್ಲನೇಷನ್ ಇದೆ. ಎಲ್ಲ ನಮಗೆ ಹಾಕಿರೋ ಬ್ಯಾಂಕ್ ಟ್ಯಾಗಿಂದ ವೈಫೈ ಟ್ಯಾಗ್ ಆಗುತ್ತೆ. ಸೊ ಅಲ್ಲಿ ನಾವೇ ಮೂಮೆಂಟ್ ಮಾಡಿ ನೋಡ್ಬೋದು, ಆ ಥರ ಇದೆ. ಚೂರು ಜಸ್ಟ್ 3 ಸೆಕೆಂಡ್ಸ್ ಒಂದೊಂದು ಮೂವ್ ಆನ್ ಆಗಬೇಕು. ತುಂಬ ಇದ್ದಾವೆ ಅದಕ್ಕೆ. ಸೊ ಈ ಸೆಷನ್ ನೋಡಿ ತುಂಬಾ ವಿಭಿನ್ನವಾಗಿದೆ. ಒಂದು ಬೇರೆ ಗ್ರಹದಲ್ಲಿ ನಾವು ಟ್ರಾವೆಲ್ ಮಾಡಿರೋವಂಥ ಒಂದು ಅನುಭವನ ತಂದುಕೊಡುತ್ತೆ. ನಾವಂತೂ ಸಿಕ್ಕಾಪಟ್ಟೆ ತುಂಬ ಎಂಜಾಯ್ ಮಾಡಿದ್ವಿ. ಹೇಗೆ ಅಂದರೆ ಬ್ಯಾಚ್ ವೈಸು ಬಿಡ್ತಾರೆ. ಒಂದು ಗ್ರೂಪ್ ಆಫ್ ಪೀಪಲ್ಸನ್ನು ಒಂದು ಇದರಿಂದ ಇನ್ನೊಂದು ಕಡೆಗೆ ಬಿಡ್ತಾರೆ. ಸೊ ನಾವು ಎಲ್ಲನೂ ನೋಡಿಕೊಂಡು ಲೈಕ್ ಜರ್ನಿ ತೊಗೋಬೋದು. ಇಟ್ಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ವಂಡರ್ಫುಲ್. ಹೇಳಿ. ಅದ್ಭುತವಾದ ಪ್ರಪಂಚಕ್ಕೆ ವಿಸ್ಮಯ ನೋಡೋದಕ್ಕೆ Everything in this room is quite fragile and kind. That's why we kindly ask you not to touch anything. However, you can take as many photos and videos as you wish to show it to your friends once you reach back to Earth. Shortly, I will need our orientation explaining more about what was this home and why it was built in both Arabic and English. هذا الصف الرائع هو محطة الفضاء المدارية الثمانية، وهي أكبر محطة مدارية صنعها الإنسان ومن أعظم الإنجازات البشرية. This is Orbital Space Station Home. It's the largest orbiting structure ever built and one of humanity's greatest achievements. ಮೇಡಮ್ ಅವರು ಏನೋ ಫ್ಯೂಚರ್ ಬಗ್ಗೆ ಏನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇದರಲ್ಲೆಲ್ಲ ಏನೋ ಹೇಳ್ತಾರಂತೆ, ಫ್ಯೂಚರು, ಭವಿಷ್ಯ, ಹಿಂದೆ ಏನಾಯಿತು, ಮುಂದೆ ಏನಾಯಿತು. ಇನ್ನೊಂದೇನು ಗೊತ್ತಾ, ಈಗ ಇಂಡಿಯನ್ಸ್ ನಾವು ಇಬ್ಬರೇ ತುಂಬ ಫಾರ್ಮರ್ ಕಂಟ್ರಿ ಇದ್ದಾವೆ. ಇಲ್ಲಿ ಮೇಡಮ್. ಸೊ ಇದೊಂದು ಡಿಫ್ರೆಂಟ್ ಫ್ಯೂಚರ್ ಮ್ಯೂಸಿಯಮಲ್ಲಿ ಡಿಫ್ರೆಂಟ್ ಒಂದು ಸೆಕ್ಷನ್ ಇದು.
ಏನಂದರೆ ಒಂದು DNA ಕಲೆಕ್ಟ್ ಮಾಡಿ ಮುಂದೆ ನಮಗೆ ಈ ಒಂದು ಆಬ್ಜೆಕ್ಟ್ ಅಂದರೆ ಒಂದು ಮರ ಇರ್ಬೋದು ಆ ಒಂದು ಸಿಗದೆ ಇರೋವಾಗ ಅದನ್ನು ಈ ಒಂದು DNA ಅವರು ಎಕ್ಸ್ಪ್ಲೋರ್ ಮಾಡೋ ಅಂಥ ಒಂದು ಸೆಕ್ಷನ್ ಇದು. ಸೊ ಇಲ್ಲಿ ವಿಭಿನ್ನವಾದ ಸುಮಾರು ಥರದ್ದು ಲ್ಯಾಬ್ ಟೆಸ್ಟ್ಗಳು ಇಟ್ಟಿದ್ದಾರೆ. ಸೊ ಫ್ಯೂಚರಲ್ಲಿ ನಮಗೆ ಅದರ ಅವೈಲಬಿಲಿಟಿ ಇಲ್ಲದೆ ಇರುವಾಗ ಇದರಿಂದ ಅದನ್ನು ಅವೈಲ್ ಮಾಡಿಕೊಂಡು ಎಕ್ಸ್ಪ್ಲೋರ್ ಮಾಡ್ತಾರೆ. ಸೊ ಇದಕ್ಕೋಸ್ಕರ ಇದು ಫ್ಯೂಚರ್ ಮ್ಯೂಸಿಯಂ. ಸೊ ತುಂಬಾ ಡಿಫ್ರೆಂಟ್ ಆಗಿದೆ. ನಿಮಗೆ ಫ್ಯೂಚರ್ದಲ್ಲಿ ಬೈ ಚಾನ್ಸ್ ನನಗೆ ಏನಾದರೂ ಆಯಿತು, ನಮ್ಮ ಶೈಲಾಗಿ ಏನಾದರೂ ಆಯಿತು ಅಂದರೆ ಮತ್ತೆ ನಮ್ಮ ಹುಟ್ಟಿಸ್ತಾರೆ ಹಿಂಗೆ ಯಾವ ಸಿಕ್ಕಿದ್ರು ಅದು ಬರುತ್ತೆ, ಇನ್ನು ದೂರ ಇಲ್ಲ, ವೆರಿ ಶಾರ್ಟ್ಲಿ ಎಲ್ಲ ಬರುತ್ತೆ ಅದ್ಭುತಗಳು. ಸೊ ಮಾನವ ಸ್ಟೆಪ್ಪಿಂಗ್ ಇಂಟು 1 by 1. ಅದರಲ್ಲಿ ನಮ್ಮ ದುಬೈ ಮೇಲಿದೆ ಅಷ್ಟೇ. ದುಬೈ ಇನ್ನೊಂದು 15 ವರ್ಷದಲ್ಲಿ ಏನು ಆಗ್ತದೆ ಏನಿಲ್ಲ ಎಲ್ಲ ಈಗ ನಾವು ಇದರಿಂದ ಒಂದು ನೋಡಿದ್ವಿ. ಅಲ್ಲಿ ಏನು ಅಂತಂದರೆ ಇದೆ ಫೆಬ್ರವರಿ ಲಾಂಚ್ ಆಗ್ತಿದೆ ಅಂತೆ. ಏರ್ ಟ್ಯಾಕ್ಸೀಸ್, ಫ್ಲೈಯಿಂಗ್ ಕಾರ್ಸ್ ಬರ್ತಾ ಇದೆ. ಸೊ ಅದು ಸದ್ಯದಲ್ಲೇ ಲಾಂಚ್ ಆಗುತ್ತೆ. ಸದ್ಯದಲ್ಲ, ಈ ಇಯರ್ದಲ್ಲೇ ಫೆಬ್ರವರಿ. ಎಂಥ ಅದ್ಭುತ ಅಲ್ವಾ? ನಡ್ಕೊಂಡು ಹೋಗೋದು ಓಕೆ, ಕಾರಲ್ಲಿ ಹೋಗೋದು ಓಕೆ, ವಿಮಾನದಲ್ಲಿ ಹೋಗೋದು ಓಕೆ, ಏರ್ ಟ್ಯಾಕ್ಸಿ ಇರುತ್ತೆ. ಬಾಪ್ರೆ, ಸೀರಿಯಸ್ಲಿ ಇಟ್ ಇಸ್ ದ ಮಿರಾಕಲ್ ವರ್ಲ್ಡ್. ಅಷ್ಟೇ. ಈಗ ಜನರು ಏನು ಮಾಡ್ಬೇಕು ಗೊತ್ತಾ, ದುಡ್ಡನ್ನ ಜಮಾ ಮಾಡಿ ಇಟ್ಕೋಬೇಕು. ಫ್ಯೂಚರ್ದಲ್ಲಿ ಎಂಜಾಯ್ ಮಾಡಬೇಕಾದ್ರೆ ದುಡ್ಡು ಇವಾಗ ಜಮಾ ಮಾಡ್ಕೊಳ್ಳಿ. ಫ್ಯೂಚರು ಏನು ಬೇಕಾದರೂ ನೋಡ್ಬೋದು, ಮಾಡ್ಬೋದು. ಓಕೆ. ಸೊ ನೋಡಿ ಲಗೇಜ್ ಸರ್ವಿಸಸ್ಸು ಬಟ್ ನಮಗೆ ತುಂಬ ಜಾಸ್ತಿ ಅಫೋರ್ಡಬಲ್ ಅಲ್ಲ, ಅಲ್ಲ ಅಂತ ಅನ್ನಿಸ್ತು. ಯಾಕಂದರೆ 10 dirhams ಅಂದರೆ 240 rupees ಬ್ಯಾಗೇಜ್ ಇಲ್ಲಿ ಡಂಪ್ ಮಾಡೋದಕ್ಕೆ. ಸೊ ಇಟ್ ಇಸ್ ಟು ಕಾಸ್ಟ್ಲಿ ಅಂತ ಅನ್ನಿಸ್ತು. ಇನ್ಫ್ಯಾಕ್ಟ್ ಓನ್ಲಿ ಸ್ಮಾಲ್ ಬ್ಯಾಗ್. ಹೌದು, ಬ್ಯಾಕ್ ಸೈಡ್ ಹಾಕೊತೀವಲ್ಲ ಅದು ದೊಡ್ಡ ಪರ್ಸ್ ಅಲ್ಲ, ಜಸ್ಟ್ ಬ್ಯಾಕ್ ಸೈಡ್ ವಾಟರ್ ಬಾಟಲ್, ಸ್ನ್ಯಾಕ್ಸ್ ಅಷ್ಟೇ ಇರೋದು. ಸೊ ಅದನ್ನು ನಮಗೆ ಅಲ್ಲ ಎಲ್ರಿಗೂ ಚಾರ್ಜ್ ಮಾಡ್ತಾರೆ. ಲೇಡೀಸ್ ಪರ್ಸ್, ವಾಲೆಟ್ಸ್ ಮಾತ್ರ ಬಿಡ್ತಾರೆ, ಮಿಕ್ಕಿದ್ದು ಬಿಡಲ್ಲ. ಬಟ್ ತುಂಬ ಜಾಸ್ತಿ ಚಾರ್ಜ್ ಮಾಡಲಿ, ಓಕೆ ಫೈನ್. ಬಟ್ 18 ರೂಪಿಗಿಂತ ಇಲ್ಲಿಗೆ. ಬಟ್ ಇದು ಸ್ವಲ್ಪ ಹೆವಿ ಅಮೌಂಟ್ ಅಂತ ಅನ್ನಿಸ್ತು. 240 rupees ಅಂದರೆ ಸ್ವಲ್ಪ ಜಾಸ್ತಿ ಅಲ್ವಾ? 240 ರೂಪಾಯಿ. ಹೌದು, 100 ರೂಪಾಯಿ ಅಲ್ಲ, 100 ಅಲ್ಲ, ಮತ್ತೆ 150 50 ಬೇಡ, 100 ಕೊಡ ನಾವು ಅಷ್ಟು. ಓಕೆ, ಇದು 100 ಅಲ್ಲ, 200 ಅಲ್ಲ, 150 ಅಲ್ಲ, 240. ನಮ್ಮ ಸೈಡ್ ಎಲ್ಲ ಕಾರ್ ಪಾರ್ಕಿಂಗ್ಗೆ ಕಡಿಮೆ ಅಂದರೆ 100 ರೂಪಾಯಿ ತೊಗೊತಾರೆ. ಮತ್ತು ನಮಗೆ ಲಗೇಜ್ ಫ್ರೀ ಇರುತ್ತೆ ಇಡೋದಕ್ಕೆ ಎಲ್ಲ ಅಲ್ಲಿ. ಸೊ ಇಲ್ಲಿ ತುಂಬ ಜಾಸ್ತಿ, ಟು ಮಚ್ ಕಾಸ್ಟ್ಲಿ. ಅದಕ್ಕೆ ದುಬೈ. ಏನು ಹೇಳ್ತೀರಾ ದುಬೈ ಬಗ್ಗೆ? ದುಬೈ ಸೂಪರ್, ಎಕ್ಸ್ಟ್ರೀಮ್ ಲವ್ಲಿ, ವಾವ್, ಸಖತ್ ಸೂಪರ್ ಎಲ್ಲ ಇದೆ. ಆದರೆ ಜನ ಕಾಜಾಣ ಇರಬೇಕು, ಡಬ್ಬು ಇರಬೇಕು, ದುಡ್ಡು ಇರಬೇಕು. ಅವಾಗ ನೋಡಿಪ್ಪ ದುಬೈ ಸೂಪರಾಗಿರುತ್ತೆ. ಇಲ್ಲ ಅಂದರೆ ದುಬೈಯಲ್ಲಿ ತುಂಬಾ ಕಷ್ಟ. ಯಾಕಂದರೆ ಎಲ್ಲ ದಿರಮ್ಸ್ ಲೆಕ್ಕದಲ್ಲಿ ಓಡುತ್ತೆ. ಸೊ ನಮ್ಮ ಇಂಡಿಯನ್ ರುಪೀಸ್ಗೆ ಏನಾದರೂ ನಾವು ಟ್ಯಾಲಿ ಮಾಡಿದ್ರೆ ಎಕ್ದಮ್ ನಮಗೆ ಹೈ ಅನಿಸುತ್ತೆ ಮತ್ತು ಎಕ್ಸ್ಪೆನ್ಸಿವ್ ಅಂತ ಅನಿಸುತ್ತೆ. ಸೊ ಏನು ಮಾಡಬೇಕಂದ್ರೆ ದಿರಮ್ಸನ್ನ ನಮ್ಮ ಇಂಡಿಯನ್ ರುಪೀಲಿ ಕನ್ವರ್ಟ್ ಮಾಡಬಾರ್ದು. ಇಫ್ ಯು ವಾಂಟ್ ಟು ಸ್ಪೆಂಡ್ ಲ್ಯಾವಿಶಾಗಿ ಸ್ಪೆಂಡ್ ಮಾಡಬೇಕು ನಾವು. ಇಲ್ಲ ನಮ್ಗೆ ಎಷ್ಟಿರುತ್ತೆ ಅಷ್ಟು ಬಜೆಟ್ ಪ್ಲ್ಯಾನಲ್ಲಿ ದುಬೈನ ನೋಡ್ಬೋದು. ಸಿಂಪಲಾಗಿ ಹೇಳ್ತೀನಿ. ಬರುವಾಗ ನೀವು ಫ್ಲೈಟಿಗೆ ಬಂದ್ವಿ, ದುಬೈ ಬಂದ್ವಿ ಅಷ್ಟೇ ಅಲ್ಲ. ದುಬೈ ಬಂದ ನಂತರ ಒಂದು 2 ಲಕ್ಷ 2 lakhs ಒಂದು ಕೈಯಲ್ಲಿ ಇಟ್ಕೋಬೇಕು. ಫುಲ್ ಎಂಜಾಯ್ ಮಾಡಬೇಕು. ಅವಾಗ ನೋಡಿ ದುಬೈಗೆ ಕರೆಕ್ಟ್ ಆಗಿರುತ್ತೆ. ಎಲ್ಲ ಚೆನ್ನಾಗಿದೆ. ದುಬೈ ಅಲ್ಲ, ಇವಾಗ ನಾವು ಇಂಡಿಯನ್ಸ್ ಹೇಳ್ಬೇಕು ದುಬೈ. ಹೊಸ ನಾಮಕರಣ ದುಬೈ, ಮುದ್ದಾದ ದುಬೈ. ಓಕೆನಾ? ಬಾಯ್, ಸಿ ಯು. ಕಾರ್ ಎಲ್ಲೋಡಿ ಕಾರೇ ಕಾರ್ಬಾರು, ನಮ್ಮಿಬ್ಬರದೇ ದರ್ಬಾರು, ರೋಡಿನ ತುಂಬ ಬರಿಯ ಕಾರ್ಗಳೇ. ಐ ಲವ್ ಯು ಕಣೆ, ಐ ಲವ್ ಯು ಟು ಕಣೋ, ಐ ಲವ್ ಯು ಕಣೋ, ಐ ಲವ್ ಯು ಟು ಕಣೆ. ಸೈಕಾದೆ ನಾನು ತುಂಬ ಸೈಕಾದೆ, ದುಬೈ ನೋಡಿ ಸೈಕಾದೆ.